ಮೊದಲನೇ ಪ್ರಶ್ನೆ 5th ಎಪಿಸೋಡ್ ಅಲ್ಲಿ ಕ್ವೆಶ್ಚನ್ ನಂಬರ್ 81. ನ್ಯೂಟ್ರಾನ್ ನಕ್ಷತ್ರದಲ್ಲಿ ಕಂಡುಬರುವ ಧಾತು ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಇಸ್ ಫೌಂಡ್ ಇನ್ ದ ನ್ಯೂಟ್ರಾನ್ ಸ್ಟಾರ್? ಸೊ ಆಪ್ಷನ್ ಎ ಕಾರ್ಬನ್, ಬಿ ಆಮ್ಲಜನಕ ಆಕ್ಸಿಜನ್, ಸಿ ಸಾರಜನಕ ನೈಟ್ರೋಜನ್, ಡಿ ಕಬ್ಬಿಣ ಐರನ್. ಸೊ ಇಲ್ಲಿ ನ್ಯೂಟ್ರಾನ್ ಸ್ಟಾರ್ ಅಂತ ಕೇಳ್ತಿದ್ದಾರೆ. ಬೇಸಿಕಲಿ ನಮಗೆ ಸ್ಟಾರ್ಸ್ ಗಳ ಬಗ್ಗೆ ಗೊತ್ತಿರುತ್ತೆ, ಆದ್ರೆ ಇಲ್ಲಿ ಏನ್ ಮಾಡ್ತಿದೀವಿ, ನ್ಯೂಟ್ರಾನ್ ಸ್ಟಾರ್ಸ್ ಬಗ್ಗೆ ಸ್ಟಡಿ ಮಾಡ್ತಿದೀವಿ. ಏನಿದು ನ್ಯೂಟ್ರಾನ್ ಸ್ಟಾರ್ ಅಂತ ಬಂದ್ರೆ ಬೇಸಿಕಲಿ ಗೊತ್ತಿರುತ್ತೆ. ಏನಿದು ಚಂದ್ರಶೇಖರ್ ಲಿಮಿಟ್ ಪ್ರಕಾರ ಏನ್ ನೋಡ್ತೀವಿ ನಾವು, ಚಂದ್ರಶೇಖರ್ ಲಿಮಿಟ್, ಹೌದಾ? ಚಂದ್ರಶೇಖರ್ ಲಿಮಿಟ್ ಅಥವಾ ಮಿತಿ ಇದು ಏನ್ ಹೇಳುತ್ತೆ, ಒಂದು ನಕ್ಷತ್ರ ಕಪ್ಪುರಂಧ್ರವಾಗಿ ಬದಲಾಗಬೇಕಾದ್ರೆ ಅದು ನಮ್ಮ ಸೂರ್ಯ ನಕ್ಷತ್ರಗಿಂತ ಕನಿಷ್ಠ 1.4 ಪಟ್ಟಿಗಿಂತ ದೊಡ್ಡದಾಗಿರ್ಬೇಕು ಅಂತ ಹೇಳುತ್ತೆ. ಈ 1.4 ಪಟ್ಟಿಗಿಂತ ದೊಡ್ಡದಾಗಿದ್ರೆ ಅದು ಬ್ಲಾಕ್ ಹೋಲ್, ಕಪ್ಪುರಂಧ್ರವಾಗಿ ಬದಲಾಗಬಹುದು. ಸೊ ಅಥವಾ ಏನಾದ್ರೂ ಈ ತರ ನ್ಯೂಟ್ರಾನ್ ಸ್ಟಾರ್, ನ್ಯೂಟ್ರಾನ್ ನಕ್ಷತ್ರವಾಗಿ ಕೂಡ ಬದಲಾಗಬಹುದು. ಕಪ್ಪುರಂಧ್ರವಾಗಿ ಬದಲಾಗಬೇಕಂದ್ರೆ ಅದು ಕನಿಷ್ಠ 3 ಪಟ್ಟಿಗಿಂತ ದೊಡ್ಡದಾಗಿರ್ಬೇಕು. ಅವಾಗ ಏನಾಗುತ್ತೆ, ನಕ್ಷತ್ರ ಗುರುತ್ವಾಕರ್ಷಣೆಯಿಂದ ಕುಸಿದು ಬಿದ್ದು ಏನಾಗುತ್ತೆ, ಅದು ಅತಿ ಹೆಚ್ಚು ಗುರುತ್ವಾಕರ್ಷಣೆ ಹೊಂದಿರೋದ್ರಿಂದ ಬೆಳಕನ್ನು ಸಹ ನುಂಗಿಕೊಂಡು ಪ್ರತಿಫಲನಗೊಳ್ಳೋದಕ್ಕೆ ಬಿಡೋದಿಲ್ಲ. ಆಮೇಲೆ ಅದಕ್ಕೆ ಅತಿ ಹೆಚ್ಚು ಗುರುತ್ವಾಕರ್ಷಣೆ ಶಕ್ತಿ ಇರೋದ್ರಿಂದ ತನ್ನ ವ್ಯಾಪ್ತಿಯ ಒಳಗಡೆ ಬರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಏನಾಗುತ್ತೆ ಒಳಗಡೆ ನುಂಗುತ್ತಾ ಹೋಗುತ್ತೆ. ಅದಕ್ಕೆ ಅದನ್ನ ಕಪ್ಪುರಂಧ್ರ, ಬ್ಲಾಕ್ ಹೋಲ್ ಅಂತ ಕರಿತೀವಿ. ಆದ್ರೆ ಕೆಲವೊಂದು ನಕ್ಷತ್ರಗಳು ಏನಾಗುತ್ತೆ, ಅವು ಕೇವಲ ನಮ್ಮ ಸೂರ್ಯ ನಕ್ಷತ್ರಕ್ಕಿಂತ 1.4 ಪಟ್ಟು ದೊಡ್ಡದಾಗಿರುತ್ತೆ, ಆದ್ರೆ 3 ಪಟ್ಟಕ್ಕಿಂತ ಕಡಿಮೆ ಇರುತ್ತೆ. ಇವಾಗ ಏನಾಗುತ್ತೆ, ಈ ನಕ್ಷತ್ರಗಳಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಕೊನೆಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಏನೋ ಜನರಲ್ ನಡೆಯೋದು, 2 ಜಲಜನಕದ ಕಣಗಳು ಸೇರ್ಕೊಂಡು ಹೀಲಿಯಂ ಆಗಿ ಬದಲಾಗ್ತಾ ಇರುತ್ತೆ. ಇದು ರೆಡ್ ಜೈಂಟ್ ಸ್ಟೇಜ್, ಕೆಂಪು ದೈತ್ಯ ನಕ್ಷತ್ರ ಬರೋವರೆಗೆ ಏನಾಗುತ್ತೆ, ಇದು ಕರೆಕ್ಟ್ ಆಗಿರುತ್ತೆ. ಆದ್ರೆ ಈ ರೆಡ್ ಜೈಂಟ್ ಸ್ಟೇಜ್ ಬಂದ್ಮೇಲೆ ಏನಾಗುತ್ತೆ, ನಕ್ಷತ್ರಗಳಲ್ಲಿ ಈ ಡೆನ್ಸಿಟಿ ಏನಾಗುತ್ತೆ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಈ ಹೀಲಿಯಂ ಇರೋದು ಮತ್ತೆ ಫರ್ದರ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ಬೈಜಿಕ ಸಮ್ಮಿಳನ ಪ್ರಕ್ರಿಯೆನ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಸೊ ಹಂಗಾಗಿ ಹೀಲಿಯಂ ಇರೋದು ಮತ್ತೆ ಫ್ಯೂಷನ್ ಆಗ್ಬಿಟ್ಟು ಏನಾಗುತ್ತೆ, ಕಾರ್ಬನ್ ಆಗಿ ಬದಲಾಗುತ್ತೆ. ಮತ್ತೆ 2 ಕಾರ್ಬನ್ ಕಣಗಳು ಸೇರ್ಕೊಂಡ್ಬಿಟ್ಟು ಆಕ್ಸಿಜನ್ ಆಗಿ ಬದಲಾಗುತ್ತೆ. ಆಕ್ಸಿಜನ್ ಕಣಗಳು ಸೇರ್ಕೊಂಡ್ಬಿಟ್ಟು ಏನಾಗುತ್ತೆ, ನೈಟ್ರೋಜನ್ ಆಗಿ ಬದಲಾಗುತ್ತೆ. ನೈಟ್ರೋಜನ್ ಕಣಗಳು ಸೇರ್ಕೊಂಡ್ಬಿಟ್ಟು ಏನಾಗುತ್ತೆ, ಕೊನೆಗೆ ಅದು ಐರನ್ ಆಗಿ ಬದಲಾಗುತ್ತೆ. ಸೊ ಐರನ್ ಇಸ್ ದ ಹಾರ್ಡೆಸ್ಟ್ ಎಲಿಮೆಂಟ್ ವೇರ್ ಇಟ್ ವಿಲ್ ನಾಟ್ ಫರ್ದರ್ ಅಂಡರ್ಗೋ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಸೊ ಈ ಒಂದು ಕಬ್ಬಿಣದ ಹಂತಕ್ಕೆ ಬಂದಾಗ ಏನಾಗುತ್ತೆ, ಕಬ್ಬಿಣದ ಕಣಗಳು ಸೇರ್ಕೊಂಡ್ಬಿಟ್ಟು ಮತ್ತೆ ಬೇರೆ ಯಾವುದು ಬೈಜಿಕ ಸಮ್ಮಿಳನ ಪ್ರಕ್ರಿಯೆ ಆಗೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಈ ನ್ಯೂಟ್ರಾನ್ ನಕ್ಷತ್ರಗಳಂತ ಬಂದಾಗ ಇವುಗಳಲ್ಲಿ ಕಬ್ಬಿಣದ ಅಂಶ ತುಂಬಾ ಹೆಚ್ಚಾಗಿರುತ್ತೆ. ಜಸ್ಟ್ ಬರೀ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ಟೀ ಸ್ಪೂನ್ ಗಾತ್ರದ ನಕ್ಷತ್ರ ಏನಾಗುತ್ತೆ, ಸುಮಾರು 6 ಬಿಲಿಯನ್ ಟನ್ಸ್ ಗಳಷ್ಟು ಏನಾಗುತ್ತೆ ತೂಕದಲ್ಲಿ ಇರುತ್ತೆ ಅನ್ನೋದು ಗೊತ್ತಿರಬೇಕು. 6 ಬಿಲಿಯನ್ ಟನ್ಸ್ ಅಷ್ಟು ಏನಾಗುತ್ತೆ ತೂಕದಲ್ಲಿ ಕಾಣಿಸ್ಕೊಳುತ್ತೆ. ಬಟ್ ಗಾತ್ರ ಏನಾಗುತ್ತೆ, ಜಸ್ಟ್ ಬರೀ ಒಂದು ಫುಟ್ಬಾಲ್ ಸೈಜ್ ಅಲ್ಲಿ ಕಾಣಿಸ್ಕೊಳ್ತಿದೆ. ಆದ್ರೆ ವೆಯ್ಟ್ ಅಂತ ಬಂದಾಗ, ಮಾಸ್ ಬಂದಾಗ ಏನಾಗುತ್ತೆ, 6 ಬಿಲಿಯನ್ ಟನ್ಸ್ ಅಷ್ಟು ವೆಯ್ಟ್ ಇರುತ್ತೆ. ಸೊ ಅಷ್ಟೊಂದು ಡೆನ್ಸಿಟಿ ಏನಾಗುತ್ತೆ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ನ್ಯೂಟ್ರಾನ್ ಸ್ಟಾರ್ಸ್ ಅಂತ ಬಂದಾಗ ಇವುಗಳಲ್ಲಿ ಕಾಣಿಸ್ಕೊಳ್ಳೋದು ಕಬ್ಬಿಣ, ಐರನ್ ಜನರಲಿ. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 82. ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಉತ್ತರಾರ್ಧಗೋಳದಲ್ಲಿ ಮಾರ್ಚ್ 21ರಂದು ಹಗಲಿನ ಅವಧಿ ಹೆಚ್ಚಿರುತ್ತದೆ. ನೆಕ್ಸ್ಟ್, ಸೆಪ್ಟೆಂಬರ್ 22ರಂದು ದಕ್ಷಿಣಾರ್ಧಗೋಳದಲ್ಲಿ ಅತಿ ಕಡಿಮೆ ಹಗಲಿನ ಅವಧಿ ಇರುತ್ತದೆ. ಜೂನ್ 21ರಂದು ಇಡೀ ಭೂಮಿಯ ತುಂಬಾ ಹಗಲು ಮತ್ತೆ ರಾತ್ರಿ ಅವಧಿ ಸಮನಾಗಿರುತ್ತದೆ. ಸೆಪ್ಟೆಂಬರ್ 22ರಿಂದ 6 ತಿಂಗಳ ಕಾಲ ಉತ್ತರಾರ್ಧಗೋಳದಲ್ಲಿ ಹಗಲಿನ ಅವಧಿ ಕಡಿಮೆಯಾಗುತ್ತದೆ. ಸೊ ಇದು ಕಂಪ್ಲೀಟ್ ಆಗಿ ಅರ್ಥ ರೆವಲ್ಯೂಷನ್ಗೆ ಸಂಬಂಧಪಟ್ಟಿರೋದು. ಭೂಮಿಯ ವಾರ್ಷಿಕ ಚಲನೆಯಿಂದ ಸೂರ್ಯನ ಕಿರಣಗಳು ಯಾವ್ಯಾವ ದಿನಗಳಲ್ಲಿ ಯಾವ ಅಕ್ಷಾಂಶದ ಮೇಲೆ ನೇರವಾಗಿರುತ್ತೆ ಅನ್ನೋದು ಪ್ರಶ್ನೆ ಇದೆ. ಸೊ ಫಸ್ಟ್ ಇಲ್ಲಿ ನೋಡ್ತಾ ಹೋಗೋಣ. ಸೊ ಬೇಸಿಕಲಿ ಇವೆಲ್ಲ ಭೂಮಿಯ ವಾರ್ಷಿಕ ಚಲನೆಯಿಂದ ಉಂಟಾಗ್ತಕ್ಕಂಥ ಬದಲಾವಣೆಗಳು. ಸೊ ಮೊದಲನೇದಾಗಿ ಸೂರ್ಯನ ಕಿರಣಗಳು ಮಾರ್ಚ್ 21ಕ್ಕೆ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತೆ. ಸೊ ಇದನ್ನ ನಾವು ಮಾರ್ಚ್ 21ರ ಸ್ಪ್ರಿಂಗ್ ಈಕ್ವಿನಾಕ್ಸ್ ಅಂತ ನಾವು ಕರಿತೀವಿ, ಮೇಷ ಸಂಕ್ರಾಂತಿ ಅಂತ ನಾವು ಕರಿತೀವಿ. ಯಾಕಂದ್ರೆ ಉತ್ತರಾರ್ಧಗೋಳಕ್ಕೆ ಇದು ಜಾಸ್ತಿ ಬೀಳ್ತಾ ಹೋಗುತ್ತೆ. ಈ ಮಾರ್ಚ್ 21 ಆದ್ಮೇಲೆ ಇಲ್ಲಿಂದ 3 ತಿಂಗಳ ಕಾಲ ಸೂರ್ಯನ ಕಿರಣಗಳು ಈಕ್ವೇಟರ್ ಮೇಲ್ಗಡೆ ಇರೋದು ಈ ತರ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಟಕ ಸಂಕ್ರಾಂತಿ ಮೇಲ್ಗಡೆ ಬೀಳ್ತಾ ಹೋಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಕಟಕಾಯನ ಅಂತ ಕರಿತೀವಿ, ಸಮ್ಮರ್ ಸಾಲ್ಸ್ಟೈಸ್ ಅಂತ. ನೆಕ್ಸ್ಟ್ ಇಲ್ಲಿಂದ 3 ಮಂತ್ಸ್ ಸಮಯ ತಗೊಂಡ್ರೆ ಜೂನ್ 21ರಿಂದ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 21 ಅಥವಾ 22ಕ್ಕೆ ಮತ್ತೆ ಸೂರ್ಯನ ಕಿರಣಗಳು ನೇರವಾಗಿ ಎಲ್ಲಿರುತ್ತೆ, ಸಮಭಾಜಕ ವೃತ್ತದ ಮೇಲೆ ಇರುತ್ತೆ. ಅದನ್ನ ಆಟೋಮನ್ ಈಕ್ವಿನಾಕ್ಸ್ ಅಂತ ಕರಿತೀವಿ. ಅಥವಾ ಇದು ಮೇಷ ಸಂಕ್ರಾಂತಿ ಆದ್ರೆ ಸೊ ಇದನ್ನ ತುಲಾ ಸಂಕ್ರಾಂತಿ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ ಈ ಸೆಪ್ಟೆಂಬರ್ 22ರಿಂದ ಮತ್ತೆ 3 ತಿಂಗಳ ಕಾಲ ತಗೊಂಡಾಗ ಏನಾಗುತ್ತೆ, ಡಿಸೆಂಬರ್ 21 ಅಥವಾ 22ಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಮಕರ ಸಂಕ್ರಾಂತಿ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಮೇಲ್ಗಡೆ ನೇರವಾಗಿರುತ್ತೆ. ಸೊ ಇದು ನಾವು ಮಕರಾಯನ ಅಂತ ಕರಿತೀವಿ. ಓಕೆ, ಸೊ ಮಕರಾಯನ ಅಥವಾ ವಿಂಟರ್ ಸಾಲ್ಸ್ಟೈಸ್ ಅಂತ ಕರಿತೀವಿ. ಯಾಕಂದ್ರೆ ಋತುಮಾನಗಳು ಉತ್ತರ ಮತ್ತು ದಕ್ಷಿಣಾರ್ಧಗೋಳಕ್ಕೆ ತದ್ವಿರುದ್ಧವಾಗಿರುತ್ತೆ. ಸೊ ಹಂಗಾಗಿ ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 21, 22 ಇಡೀ ಭೂಮಿ ತುಂಬಾ ಏನಾಗುತ್ತೆ, ಹಗಲು ಮತ್ತೆ ರಾತ್ರಿ ಅವಧಿ ತುಂಬಾ ಹೆಚ್ಚಾಗಿರುತ್ತೆ, ಸಮನಾಗಿರುತ್ತೆ ಅಂತ ಹೇಳ್ಬೋದು.
ಆದ್ರೆ ಜೂನ್ 21 ಬಂದಾಗ ಉತ್ತರಾರ್ಧ ಗೋಳಕ್ಕೆ ಏನಾಗುತ್ತೆ, ಇದು ಲಾಂಗೆಸ್ಟ್ ಡೇ ಲೆಂತ್. ದಕ್ಷಿಣಾರ್ಧ ಗೋಳ ಬಂದಾಗ ಇದು ಶಾರ್ಟೆಸ್ಟ್ ಡೇ ಲೆಂತ್ ಆಗುತ್ತೆ. ಅಂದ್ರೆ ಉತ್ತರ ಧ್ರುವದಲ್ಲಿ 24 ಗಂಟೆ ಪೂರ್ತಿ ಏನಾಗುತ್ತೆ, ನಮಗೆ ಹಗಲು ಕಾಣಿಸ್ಕೊಳ್ಳುತ್ತೆ. ಆದ್ರೆ ದಕ್ಷಿಣ ಧ್ರುವ ಬಂದಾಗ ಇವತ್ತು ಪೂರ್ತಿ ಕತ್ಲಿರುತ್ತೆ. ಅದೇ ರೀತಿ ಮತ್ತೆ ಸೆಪ್ಟೆಂಬರ್ 22 ಬಂದಾಗ ಈ ಮತ್ತೆ ಏನಾಗುತ್ತೆ, 12 ಗಂಟೆ ಆಗಲು 12 ಗಂಟೆ ರಾತ್ರಿ ಬರುತ್ತೆ. ಅದೇ ರೀತಿ ಮತ್ತೆ ಡಿಸೆಂಬರ್ 22 ಬಂದಾಗ ಉತ್ತರಾರ್ಧ ಗೋಳಕ್ಕೆ ಹಗಲಿನ ಅವಧಿ ಕಡಿಮೆ ಇರುತ್ತೆ, ದಕ್ಷಿಣಾರ್ಧ ಗೋಳಕ್ಕೆ ಹಗಲಿನ ಅವಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು ಡಿಸೆಂಬರ್ 21 ಸೌತ್ ಪೋಲ್ ಅಲ್ಲಿ 24 ಗಂಟೆ ಹಗಲಿದ್ರೆ ನಾರ್ತ್ ಪೋಲ್ ಅಲ್ಲಿ 24 ಗಂಟೆ ಪೂರ್ತಿ ಕತ್ಲಿರುತ್ತೆ. ಓಕೆ, ಸೊ ಈ ತರ ವ್ಯತ್ಯಾಸಗಳು ಕಾಣಿಸ್ಕೊಳ್ಳೋದು. ಸೊ ಇಲ್ಲಿ ಹೇಳ್ತಿರೋದು ಏನಿದೆ, ಉತ್ತರಾರ್ಧ ಗೋಳದಲ್ಲಿ ಮಾರ್ಚ್ 21ರಂದು ಹಗಲಿನ ಅವಧಿ ಹೆಚ್ಚಿರುತ್ತದೆ. ಇಲ್ಲ, ಇವತ್ತೇನಾಗುತ್ತೆ, ಭೂಮಿ ತುಂಬಾ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ 22ರಂದು ದಕ್ಷಿಣಾರ್ಧ ಗೋಳದಲ್ಲಿ ಹಗಲಿನ ಅವಧಿ ಕಡಿಮೆ ಇರುತ್ತದೆ. ಇಲ್ಲ, ಮತ್ತು ಅವತ್ತು ಕೂಡ ಏನಾಗುತ್ತೆ, ಭೂಮಿ ಮೇಲೆ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಇರುತ್ತೆ. ಸೊ ಹಂಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ರಾಂಗ್. ಮೂರನೇದು ಜೂನ್ 21ರಂದು ಇಡೀ ಭೂಮಿಯ ತುಂಬಾ ಹಗಲು ಮತ್ತೆ ರಾತ್ರಿ ಅವಧಿ ಸಮನಾಗಿರುತ್ತದೆ. ಜೂನ್ 21ಕ್ಕೆ ಸೂರ್ಯನ ಕಿರಣಗಳು, ಸೊ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲ್ಗಡೆ ಬೀಳೋದ್ರಿಂದ ಏನಾಗುತ್ತೆ, ಅವತ್ತು ಉತ್ತರಾರ್ಧ ಗೋಳಕ್ಕೆ ಅತಿ ಹೆಚ್ಚು ಹಗಲಿನ ಅವಧಿ ಇರುತ್ತೆ, ದಕ್ಷಿಣಾರ್ಧ ಗೋಳದಲ್ಲಿ ಕತ್ಲಿರುತ್ತೆ ಅಥವಾ ದಕ್ಷಿಣ ಧ್ರುವದಲ್ಲಿ ಕತ್ಲಿರುತ್ತೆ. ಸೊ ಹಂಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್. ಸೆಪ್ಟೆಂಬರ್ 22ರಿಂದ 6 ತಿಂಗಳ ಕಾಲ ಉತ್ತರಾರ್ಧ ಗೋಳದಲ್ಲಿ ಹಗಲಿನ ಅವಧಿ ಕಡಿಮೆ ಆಗುತ್ತದೆ. ಸೊ ಬೇಸಿಕಲಿ ಏನಂದ್ರೆ ಸೆಪ್ಟೆಂಬರ್ 22ರಿಂದ ಸೂರ್ಯನ ಕಿರಣಗಳೇನಾಗುತ್ತೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಮಕರ ಸಂಕ್ರಾಂತಿ ಬರುತ್ತೆ. ಮತ್ತೆ ಇಲ್ಲಿಂದ ಡಿಸೆಂಬರ್ ಆದ್ಮೇಲೆ ಜನವರಿ ಫೆಬ್ರವರಿ ಮಾರ್ಚ್ ಏನಾಗುತ್ತೆ, ಈಕ್ವೇಟರ್ ಮೇಲ್ಗಡೆ ನೇರವಾಗಿ ಬರುತ್ತೆ. ಸೊ ಹಂಗಾಗಿ ಈ 6 ತಿಂಗಳ ಕಾಲ ಯಾವಾಗ ಸೆಪ್ಟೆಂಬರ್ ಇಂದ ಡಿಸೆಂಬರ್ ವರೆಗೂ, ಡಿಸೆಂಬರ್ ಇಂದ ಮತ್ತೆ ಮಾರ್ಚ್ ಬರೋವರೆಗೆ ಏನಾಗುತ್ತೆ, ಉತ್ತರಾರ್ಧ ಗೋಳಕ್ಕೆ ಹಗಲಿನ ಅವಧಿ ಕಡಿಮೆ ಇರುತ್ತೆ, ದಕ್ಷಿಣಾರ್ಧ ಗೋಳಕ್ಕೆ ಹಗಲಿನ ಅವಧಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೆಪ್ಟೆಂಬರ್ 22ರಿಂದ 6 ತಿಂಗಳ ಕಾಲ ಉತ್ತರಾರ್ಧ ಗೋಳದಲ್ಲಿ ಹಗಲಿನ ಅವಧಿ ಕಡಿಮೆ ಇರುತ್ತೆ ಅನ್ನೋದು ಏನಾಗುತ್ತೆ, ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಕೇಳ್ತಿರೋದು ಯಾವುದು ಸರಿಯಾಗಿವೆ, ಸೊ ಕೇವಲ 4 ಮಾತ್ರ. ಓಕೆ, ಸೊ ಓನ್ಲಿ 4 ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿದೆ. There will be a longer daytime period in the northern hemisphere on March 21st. No, it is an equinox. 12 hours daylight, 12 hours night length irutte. Southern hemisphere will have the shortest daylight on September 22nd. No, again it is a autumn equinox for us. So it is a equal duration of day and night. On June 21st, sunrise will be vertically. The day length and night length will be equal throughout the entire Earth. Idu kuda wrong statement because June 21st the sunrise will be vertically on the Tropic of Capricorn. So northern hemisphere experiences the longest day length, whereas the southern hemisphere experiences the shortest day length. In fact, North Pole experiences complete 24 hours day length, South Pole experiences 24 hours darkness. So all the 3 statements are incorrect. Whereas the duration of the day in the northern hemisphere goes on decreasing for about 6 months from September 22nd. Because from September 22nd, sunrise starts to move in the southward direction. They will reach the Tropic of Capricorn on December 22nd and again they come back to equator on March 22nd. So from September to October, November, December, from December to January, February, March, the sunrise will be in the southern hemisphere. So the northern hemisphere, there is a decrease in the day length. So only 4 statement is correct. That means only 4-1 is correct because the question is asking correct statement. Again, related question. ಹೊಂದಿಸಿ ಬರೆಯಿರಿ ದಿನಗಳು ಅಥವಾ ಋತುಮಾನಗಳು. Match the following days with the seasons. ಸೊ ಜೂನ್ 21st ಬಂದಾಗ ಏನಂತ ಕರಿತೀವಿ ಅದನ್ನ, ಜೂನ್ 21st ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ನಮಗೆ ಕರ್ಕಟಕ ಸಂಕ್ರಾಂತಿ ಮೇಲ್ಗಡೆ ಇರುತ್ತೆ, ಅದಕ್ಕೆ ಅದನ್ನ ಕಟಕಾಯನ ಅಂತ ಕರಿತೀವಿ. ಸೊ 1ಗೆ ಡಿ. ನೆಕ್ಸ್ಟ್ ಡಿಸೆಂಬರ್ 22 ಬಂದಾಗ ಸೂರ್ಯನ ಕಿರಣಗಳು ಮಕರ ಸಂಕ್ರಾಂತಿ ಮೇಲ್ಗಡೆ ಇರುತ್ತೆ, ಸೊ ಅದಕ್ಕೆ ಅದನ್ನ ಮಕರಾಯನ ಅಂತ ಕರಿತೀವಿ. ಸೊ 2ಗೆ ಸಿ ಆಗುತ್ತೆ. ಸೆಪ್ಟೆಂಬರ್ 22 ಬಂದಾಗ ಸೂರ್ಯನ ಕಿರಣಗಳು ಈಕ್ವೇಟರ್ ಮೇಲ್ಗಡೆ ಇರುತ್ತೆ, ಸೊ ನಾವು ಅದನ್ನ ತುಲಾ ಸಂಕ್ರಾಂತಿ ಅಂತ ಕರಿತೀವಿ. ಸೊ ಅದು ಬಿ. ಸೊ ನೆಕ್ಸ್ಟ್ ಎ ಬರುತ್ತೆ. ಸೊ 1, 2, 3, 4ಗೆ DCBA. ಸೊ ಆಪ್ಷನ್ ಎ ಕರೆಕ್ಟ್ ಆಗಿದೆ, DCBA. ಸೊ ಜೂನ್ 21st it is called as the summer solstice for the peoples of the northern hemisphere. December 22nd it is the winter solstice. ಸೊ ಹಂಗಾಗಿ to C. September 22nd it is the autumn equinox for the peoples of the northern hemisphere. So it is B and finally A. So DCBA is the option. Here you can see the explanation. Clear? Next question. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲು ಕಾರಣ. What is the reason for celebrating International Yoga Day on the June 21st? Okay. ಸೊ ಆ ದಿನ ಭೂಮಿಯ ತುಂಬಾ ಹಗಲಿನ ಅವಧಿ ಹೆಚ್ಚಿರಿದೆ. ಭೂಮಿಯ ತುಂಬಾ ಹಗಲಿನ ಅವಧಿ ಹೆಚ್ಚಿರಲ್ಲ, ಬರೀ ಉತ್ತರಾರ್ಧ ಗೋಳದಲ್ಲಿ ಮಾತ್ರ ಹೆಚ್ಚಿರುತ್ತೆ. ಸೊ ಹಂಗಾಗಿ ಆಪ್ಷನ್ ಎ ರಾಂಗ್. ಆ ದಿನ ಸೂರ್ಯ ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ, ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್.
ನೆಕ್ಸ್ಟ್, ಆ ದಿನ ಸೂರ್ಯನ ಕಿರಣಗಳು ನೇರವಾಗಿ ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲಿರ್ತವೆ. ಇದು ಎಕ್ಸಾಕ್ಟ್ ಆನ್ಸರ್. ಆ ದಿನ ಸೂರ್ಯ ವಿಶೇಷ ವಿಕಿರಣಗಳನ್ನು ಹೊರಹಾಕ್ತಾನೆ. ರಾಂಗ್ ಸ್ಟೇಟ್. ಓಕೆ, ಸೊ ಆನ್ ದಿಸ್ ಡೇ ದ ಡ್ಯೂರೇಷನ್ ಆಫ್ ದ ಡೇ ಇಸ್ ಲಾಂಗರ್ ಥ್ರೂಔಟ್ ದಿ ಅರ್ತ್. ನೋ, ಇಟ್ ಇಸ್ ಓನ್ಲಿ ಆನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. On the day the sun will emit more brighter. No. On the day sun rays will fall vertical in the Tropic of Cancer. So option C is correct. Okay. Here you can see. So on June 21st, sun rays will be vertical in the Tropic of Cancer. So as we know that Tropic of Cancer passes through India. ಈ ಕರ್ಕಟಕ ಸಂಕ್ರಾಂತಿ ಏನಾಗುತ್ತೆ ಭಾರತದ ಮಧ್ಯದಲ್ಲಿ ಆಗೋದ್ರಿಂದ ಏನಾಗುತ್ತೆ, ಅವತ್ತು ನಾವು ಸೂರ್ಯನ ವಿಕಿರಣಗಳಿಂದ ಹೆಚ್ಚು ಶಕ್ತಿಯನ್ನ ಪಡಿತೀವಿ. ಅದಕ್ಕೆ ಯೋಗ ಎಲ್ಲ ಮಾಡ್ತೀವಿ. ಸೊ ಯೋಗ ಮಾಡೋದ್ರಿಂದ ಸೂರ್ಯನ ಶಕ್ತಿಯನ್ನು ಹೆಚ್ಚು ಪಡಿತೀವಿ. ಇನ್ಫ್ಯಾಕ್ಟ್ ಏನಾಗುತ್ತೆ, ಹಿಂಗೆ ಸೂರ್ಯನಿಗೆ ಅಪೋಸಿಟ್ ಆಗಿ ನಿಂತ್ಕೊಂಡ್ಬಿಟ್ಟು ನಾವು ಹಿಂಗೆ ನೀರನ್ನ ಹಾಕೋದ್ರಿಂದ, ನಾವಿಲ್ಲಿ ನಿಂತ್ಕೊಂಡ್ಬಿಟ್ಟು ಸೂರ್ಯನಿಗೆ ಅಪೋಸಿಟ್ ನಿಂತ್ಕೊಂಡು ನೀರು ಹಾಕೋದನ್ನ ಅರ್ಘ್ಯ ಅಂತ ಕರೀತಾರೆ. ಅರ್ಘ್ಯ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಬೇಸಿಕಲಿ ನಮಗೆ ಗೊತ್ತಿರೋದೇನು, ಸನ್ಲೈಟ್ ವೈಟ್ ಕಲರ್ ಅಲ್ಲಿ ಅದರಿಂದ ವಿಟಮಿನ್ ಡಿ ಸಿಗುತ್ತೆ. ಆದ್ರೆ ನೀರನ್ನ ಸೂರ್ಯನಿಗೆ ಆಪೋಸಿಟ್ ನಿಂತ್ಕೊಂಡು ಈ ತರ ಹಾಕೋದನ್ನ ಅರ್ಘ್ಯ ಅಂತ ಕರೀತಾರೆ. ಇವಾಗ ಏನಾಗುತ್ತೆ, ಸೂರ್ಯನ ಬಿಳಿ ಬಣ್ಣದ ಬೆಳಕನ್ನ ಈ ನೀರು ಪ್ರಿಸಮ್ ತರ ಕಲರ್ಲೆಸ್ ಇರೋದ್ರಿಂದ ಏನಾಗುತ್ತೆ, ಅದನ್ನ ಸ್ಪ್ಲಿಟ್ ಮಾಡುತ್ತೆ. ಎಷ್ಟು? 7 ಬಣ್ಣಗಳಿಗೆ. ಅದೇ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಬರೀ ಬಿಳಿ ಬಣ್ಣದಲ್ಲಿ ಶಕ್ತಿ ವಿಟಮಿನ್ ಡಿ ಪಡೆಯೋದಕ್ಕಿಂತ ಹೆಚ್ಚಾಗಿ ಈ 7 ಬಣ್ಣಗಳಿಂದ ಶಕ್ತಿಯನ್ನ ಪಡೆಯೋದಕ್ಕೆ ಏನಾಗುತ್ತೆ, ಸೂರ್ಯನ ಬೆಳಕಿಗೆ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ಟು ಏನಾಗುತ್ತೆ, ನಾವು ನೀರನ್ನ ಹಾಕ್ತೀವಿ. ಇದನ್ನ ಅರ್ಘ್ಯ ಅಂತ ಕರೀತಾರೆ. ಸೊ ಇದನ್ನ ಗೊತ್ತಿರಬೇಕು. ಸೊ ಇದು ಕೂಡ ಪಾರ್ಟ್ ಆಫ್ ದಿ ಯೋಗ ಅಂತಾನೆ ಹೇಳ್ಬೋದು. ಹೌದಾ? ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ರಷ್ಯಾ ದೇಶವನ್ನು ಪ್ರಪಂಚದ ಸೂರ್ಯೋದಯದ ನಾಡು ಎನ್ನುವರು. ಅರುಣಾಚಲ ಪ್ರದೇಶವನ್ನು ಭಾರತದ ಸೂರ್ಯೋದಯದ ನಾಡು ಎನ್ನುವರು. ನಾರ್ವೆ ದೇಶವನ್ನು ಮಧ್ಯರಾತ್ರಿಯ ಸೂರ್ಯನ ನಾಡು ಎನ್ನುವರು. ಸೊ ಯಾವುದು ಸರಿಯಾಗಿವೆ ಅನ್ನೋದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? Russia is known as the land of sunrise. The Arunachal Pradesh is known as the land of sunrise in India. Norway is known as the land of midnight sun. So ಯಾವುದು ಕರೆಕ್ಟ್ ಆಗಿದೆ? ಲೆಟ್ಸ್ ಸಿ. ಸಿ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಬಂದಾಗ ರಷ್ಯಾ, ಏಷ್ಯಾದಲ್ಲಿ ಬಂದಾಗ ಏನಾಗುತ್ತೆ, ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ಗೆ ಹತ್ತಿರದಲ್ಲಿ ಇದ್ದು ಈಸ್ಟರ್ನ್ ಹೆಮಿಸ್ಫಿಯರ್ಗೆ ಫಸ್ಟ್ ಸನ್ರೈಸ್ ಕಾಣಿಸ್ಕೋಬಹುದು. ಬಟ್ ಏನಾಗುತ್ತೆ, ರಷ್ಯಾದ ಈ ಪ್ಲೇಸ್ ಅಲ್ಲಿ ಯಾರು ಜನ ವಾಸವಾಗಿಲ್ಲ. ಸೊ ಹಂಗಾಗಿ ಏನಾಗುತ್ತೆ, ನೆಕ್ಸ್ಟ್ ಬಿಟ್ರೆ ನಮಗೆ ಜಪಾನ್ ಕಾಣಿಸ್ಕೊಳ್ಳುತ್ತೆ. ಸೊ ಜಪಾನ್ ಇಸ್ ಕಾಲ್ಡ್ ಆಸ್ ದಿ ಲ್ಯಾಂಡ್ ಆಫ್ ಸನ್ರೈಸ್. ಸೊ ಹಂಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇಂಡಿಯಾ ಬಂದಾಗ ಅರುಣಾಚಲ್ ಪ್ರದೇಶನ ಲ್ಯಾಂಡ್ ಆಫ್ ಸನ್ರೈಸ್, ಸೂರ್ಯೋದಯ ನಾಡು ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಅರುಣಾಚಲ ಅಂದ್ರೆ ಲ್ಯಾಂಡ್ ಆಫ್ ಸನ್ ಅಂತ ಅರ್ಥ. ಸೊ ಅಲ್ಲಿ ಬಂದಾಗ ವಿಜಯ ಬಸ್ತಿ ಮತ್ತೆ ದಾಂಗ್ ಬಸ್ತಿ, ಈ 2 ವಿಲೇಜಸ್ ಏನಾಗುತ್ತೆ, ಸೊ ಮೊದಲನೇದಾಗಿ ನಮಗೆ ಸೂರ್ಯನ ಬೆಳಕನ್ನ ಪಡಿತಕ್ಕಂಥ ಗ್ರಾಮಗಳು. ಇದು ಗೊತ್ತಿರಬೇಕು. ನೆಕ್ಸ್ಟ್, ನಾರ್ವೆ ದೇಶವನ್ನ ಮಧ್ಯರಾತ್ರಿ ಸೂರ್ಯನಾಡು ಅಂತ ಕರಿತೀವಿ. ಅದು ಕೂಡ ಕರೆಕ್ಟ್. ಯಾಕಂದ್ರೆ ಸೊ ಜೂನ್ 21ಕ್ಕೆ ಸನ್ರೈಸ್ ವರ್ಟಿಕಲ್ ಇಲ್ಲಿರೋದ್ರಿಂದ ಇಲ್ಲಿ ನಮಗೆ ನಾರ್ವೆ ದೇಶ ಕಾಣಿಸ್ಕೊಳುತ್ತೆ. ಸೊ ಇಲ್ಲಿ ಇದ್ಕೊಂಡು ನೋಡಿದಾಗ ಆರ್ಟಿಕ್ ಸರ್ಕಲ್ ಹತ್ರ 24 ಗಂಟೆ ನಮಗೆ ಸೂರ್ಯನ ಬೆಳಕನ್ನ ಕಾಣಬಹುದು. ಇವನ್ ಮಧ್ಯರಾತ್ರಿ ಕೂಡ ಏನಾಗುತ್ತೆ, ಸನ್ ಮೂವ್ಮೆಂಟ್ ಆಗೋದನ್ನ ಕಾಣಿಸುತ್ತೆ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಅಂತ ಬಂದ್ರೆ ಫಸ್ಟ್ ಒನ್ ರಾಂಗ್ ಆಗುತ್ತೆ, ಸೆಕೆಂಡ್ ಥರ್ಡ್ ಕರೆಕ್ಟ್ ಆಗಿದೆ. ಸೊ ಹಂಗಾಗಿ ಆಪ್ಷನ್ ಓನ್ಲಿ 2 and 3. Okay, Arunachal Pradesh is known as the land of sunrise and the Norway is known as the land of midnight sun, but not the Russia, it is Japan. Japan is known as the land of sunrise in northern hemisphere. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ವಾಕ್ಯಗಳು ತಪ್ಪಾಗಿವೆ? ಡಿಸೆಂಬರ್ 22ರಂದು ಸೂರ್ಯ ಈಶಾನ್ಯ ದಿಕ್ಕಿನಲ್ಲಿ ಉದಯವಾಗಿ ವಾಯುವ್ಯ ದಿಕ್ಕಿನಲ್ಲಿ ಮುಳುಗುತ್ತಾನೆ. ಜೂನ್ 22ರಂದು ಸೂರ್ಯ ಆಗ್ನೇಯ ದಿಕ್ಕಿನಲ್ಲಿ ಉದಯವಾಗಿ ನೈಋತ್ಯ ದಿಕ್ಕಿನಲ್ಲಿ ಮುಳುಗುತ್ತಾನೆ. So which of the following statements are incorrect? On December 22nd, sun rises in the northeast and sets in the northwest direction. On June 22nd, sun rises in the southeast direction and sets in the southwest direction. So let's see. So we know that on December 22nd, sunrise falls in the Tropic of Capricorn. So it is in the southern hemisphere, that too in the eastern side. We know that sun rises in the east. So that means on December 22nd, sun rises in the southeast and sets in the southwest. But here it is saying on December 22nd, sun rises in the northeast. I mean, ಸೂರ್ಯ ಈಶಾನ್ಯ ದಿಕ್ಕಲ್ಲಿ ಉದಯವಾಗಿ ವಾಯುವ್ಯ ದಿಕ್ಕಿನಲ್ಲಿ ಮುಳುಗುತ್ತಾನೆ ಅಂತ. ಇದು ಈಶಾನ್ಯ ದಿಕ್ಕಾಗುತ್ತೆ, ಇದು ವಾಯುವ್ಯ ದಿಕ್ಕಾಗುತ್ತೆ. ಬಟ್ ಆಗ್ತಿರೋದು ಇಲ್ಲಿ ಆಗ್ನೇಯ ದಿಕ್ಕಲ್ಲಿ ಉದಯ ಆಗಿ ನೈಋತ್ಯ ದಿಕ್ಕಿನಲ್ಲಿ ಸೂರ್ಯ ಮುಳುಗ್ತಾ ಇರ್ತಾನೆ. ಸೊ ಹಂಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಎರಡನೇದು, ಜೂನ್ 22 ಬಂದಾಗ ಸೂರ್ಯ ಆಗ್ನೇಯ ದಿಕ್ಕಿನಲ್ಲಿ ಉದಯ ಆಗ್ತಾನೆ, ನೈಋತ್ಯ ದಿಕ್ಕಿನಲ್ಲಿ ಮುಳುಗ್ತಾನೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ಕೊಂಡಾಗ ಇದು ಡೇಟ್ ಜೂನ್ 22 ಇದೆ. ಜೂನ್ 21, 22 ಇಲ್ಲಿ ಬಂದಾಗ ಏನಾಗುತ್ತೆ, ಸನ್ರೈಸ್ ನಮಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲ್ಗಡೆ ನೇರವಾಗಿರುತ್ತೆ. ಸೊ ಹಂಗಾಗಿ ಇವತ್ತು ನಮಗೆ ಸನ್ರೈಸ್ ಆಗೋದು ಈಶಾನ್ಯ ದಿಕ್ಕಿನಲ್ಲಿ, ಸೂರ್ಯೋದಯ ಆಗೋದು ಸೂರ್ಯಾಸ್ತ ಆಗೋದು ವಾಯುವ್ಯ ದಿಕ್ಕಿನಲ್ಲಿ. ಓಕೆ, ಸೊ ಈ ತರ ರೈಸ್ ಆಗ್ಬಿಟ್ಟು ಇಲ್ಲಿ ಸೆಟ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ
ಎರಡು ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿದೆ, ಬಟ್ ಏನಾಗುತ್ತೆ ಡೇಟ್ಸ್ ಇಂಟರ್ಚೇಂಜ್ ಆಗಿದೆ. ಇದು ಇಲ್ಲಿ ಬಂದ್ರೆ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಬಟ್ ಎರಡು ಇಲ್ಲಿ ಯಾವ ತಪ್ಪಾಗಿವೆ ಅಂತ ಕೇಳ್ತಿದ್ರೆ ಎರಡು ತಪ್ಪಾಗಿದೆ. ಓಕೆ, ಸೊ ಬೋತ್ ಆರ್ ರಾಂಗ್. ಮುಂದಿನ ಪ್ರಶ್ನೆ, ಚಂದ್ರನ ಶೇಕಡ ಎಷ್ಟು ಭಾಗ ನಮಗೆ ಎಂದಿಗೂ ಕಾಣುವುದಿಲ್ಲ? ಓಕೆ, ವಾಟ್ ಪರ್ಸೆಂಟ್ ಆಫ್ ದ ಮೂನ್ ವಿ ವಿಲ್ ನೆವರ್ ಸಿ? ಆಪ್ಷನ್ ಎ 59% ಇದೆ, ಬಿ 41%, ಸಿ 53%, ಡಿ 60% ಇದೆ. ಸೊ ಲೆಟ್ಸ್ ಸಿ. ಸೊ ಬೇಸಿಕಲಿ ಚಂದ್ರ ಏನಾಗುತ್ತೆ ನಮಗೆ, ಚಂದ್ರನ ದೈನಂದಿನ ಚಲನೆ ವಾರ್ಷಿಕ ಚಲನೆ ಅವಧಿ ಎರಡು ನಮಗೆ ಬಹುತೇಕ ಸಮನಾಗಿದೆ, 27 ದಿನಗಳು. ಸೊ ಇದು ನಾವು ಟೈಡಲ್ ಲಾಕಿಂಗ್ ಅಂತ ಕೂಡ ಕರಿತೀವಿ, ಹೌದಾ? ಸೊ ಅಂದ್ರೆ ರೊಟೇಷನ್ ಸ್ಪೀಡ್ ರೆವಲ್ಯೂಷನ್ ಸ್ಪೀಡ್ ಈಕ್ವಲ್ ಆಗಿರೋದು. ಭೂಮಿ ಸುತ್ತ ಹಿಂಗ್ ಹೋಗಿ ಬರೋದಕ್ಕೂ 27 ದಿವಸ ತಗೊಳುತ್ತೆ, ತನ್ನಂತ ಹಿಂಗ್ ತಿರುಗೋದು ಕೂಡ ಏನಾಗುತ್ತೆ 27 ದಿವಸ ತಗೊಳುತ್ತೆ. ಸೊ ಹಂಗಾಗಿ ಚಂದ್ರನ ಯಾವತ್ತು ಈ ಮುಖನೇ ನಮಗೆ ಕಾಣಿಸ್ಕೊಳ್ಳೋದು, ಇಲ್ಲಿಂದ ನಿಂತ್ಕೊಂಡು ನೋಡೋದ್ರಿಂದ. ಓಕೆ, ಸೊ ನಮಗೆ ಕಾಣಿಸ್ಕೊಳ್ತಿರೋದು ಓನ್ಲಿ ನಾರ್ತ್ ಪೋಲ್ ಮಾತ್ರ, ಸೌತ್ ಪೋಲ್ ಕಾಣಿಸ್ಕೊಳ್ತಾ ಇಲ್ಲ. ಸೌತ್ ಆರ್ಕ್ಟಿಕನ್ ಬೇಸಿನ್ ನಮಗೆ ಕಾಣಿಸ್ಕೊಳ್ಳಲ್ಲ. ಇದಕ್ಕೆ ನಾವಿಲ್ಲಿ ರೀಸೆಂಟ್ ಆಗಿ ಶಿವಶಕ್ತಿ ಅಂತ ಒಂದು ಸ್ಯಾಟಲೈಟ್ ನ ಲಾಂಚ್ ಮಾಡಿ ನೋಡಿದ್ದು. ಓಕೆ, ಸೊ ಭೂಮಿ ಮತ್ತೆ ಚಂದ್ರ ಎರಡು ಏನಾಗುತ್ತೆ ದುಂಡನೆ ಆಕಾರದಲ್ಲಿ ಇರೋದ್ರಿಂದ ನಿಯರ್ಲಿ ಏನಾಗುತ್ತೆ ನಮಗೆ 50% ಮಾತ್ರ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಭೂಮಿ ಚಂದ್ರನ ಮಧ್ಯೆ ಡಿಸ್ಟೆನ್ಸ್ ನಮಗೆ 4 ಲಕ್ಷ ಕಿಲೋಮೀಟರ್ ಇದ್ರೂ ಕೂಡ ಅದೇನಾಗುತ್ತೆ ಒಂದು 10,000 ಕಿಲೋಮೀಟರ್ ಕಡಿಮೆ ಆಗಿ 3,80,000 ಕಿಲೋಮೀಟರ್ ವರೆಗೂ ಕೂಡ ಬರ್ಬೋದು. ಅದು ಮತ್ತೆ ಅವತ್ತೇನಾದ್ರೂ ಹುಣ್ಣಿಮೆ ಇದ್ದಾಗ ಏನಾಗುತ್ತೆ ಅವತ್ ಮಾತ್ರ ಚಂದ್ರ ಇನ್ನೊಂದು 5% ಹೆಚ್ಚಿಗೆ 55% ವರೆಗೂ ಕಾಣಿಸ್ಕೋಬಹುದು. ಟು ಸಮ್ ಎಕ್ಸ್ಟೆಂಟ್ 60% ವರೆಗೂ ಕೂಡ ಕಾಣಿಸ್ಕೋಬಹುದು. ಸೊ ಹಂಗಾಗಿ ರಿಮೈನಿಂಗ್ 40 to 41% ಏನಾಗುತ್ತೆ ಇದು ನಮಗೆ ಯಾವತ್ತೂ ಕಾಣಿಸ್ಕೊಳ್ಳಲ್ಲ. ನಾರ್ಮಲ್ ಡೇಸ್ ಅಲ್ಲಿ ಕಾಣಿಸ್ಕೊಳ್ಳೋದು 50 to 55%. ಅದೇ ಪೆರಿಜಿ ಅಂತ ಹೇಳ್ತೀವಲ್ಲ, ಭೂಮಿ ಮತ್ತೆ ಚಂದ್ರನ ಮಧ್ಯೆ ಡಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ, ಚಂದ್ರನ ನೀಚ ಸ್ಥಾನ ಅಂತ ಕರಿತೀವಿ. ಆವಾಗ ಈ 55 ಇರೋದು 60% ವರೆಗೂ ಕಾಣಿಸ್ಕೊಳ್ಳುತ್ತೆ. ಬಟ್ ಇಲ್ಲಿ ಕೇಳ್ತಿರೋದು ಯಾವ್ದು ಕಾಣಿಸ್ಕೊಳ್ಳೋದಿಲ್ಲ, ಎಷ್ಟು ಪರ್ಸೆಂಟ್ ಅಂತ ಬಂದ್ರೆ ಸೊ ಇದಕ್ಕೆ ಆಪ್ಷನ್ ಬಿ 40 to 41% ನಮಗೆ ಯಾವತ್ತೂ ಕಾಣಿಸ್ಕೊಳ್ಳಲ್ಲ. ಸೊ ಮುಂದಿನ ಪ್ರಶ್ನೆ ಇದೆ, ಭೂಮಿ ಮತ್ತೆ ಚಂದ್ರ ನಡುವೆ ಇರ್ತಕ್ಕಂಥ ಸರಾಸರಿ ಅಂತರ. ಸೊ ಇದೇನಾಗುತ್ತೆ ಆಪ್ಷನ್ ಎ 4 lakhs ಇದೆ, ಬಿ 5,76,000 ಇದೆ, ಸಿ 1,65,000 ಇದೆ, ಡಿ 8,77,651 ಕಿಲೋಮೀಟರ್ಸ್ ಇದೆ. ಸೊ ಬೇಸಿಕಲಿ ಗೊತ್ತಿರಂಗೆ ಸೊ ಇದು 4 lakhs kilometers. ದ ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಅಂಡ್ ಮೂನ್ ಇಸ್ 4 lakhs kilometers. ಸೊ ಇಷ್ಟಿದೆ. ಈ 4 lakhs kilometers ಕೂಡ ಏನಾಗುತ್ತೆ ಯಾವತ್ತು ಕಾನ್ಸ್ಟೆಂಟ್ ಅಲ್ಲ. ಈ 4 ಲಕ್ಷ ಇರೋದು ಕೆಲವೊಂದ್ಸಲ 3,80,000 ಬರ್ಬೋದು, ಅಥವಾ 4,10,000 ಕೂಡ ಹೋಗ್ಬೋದು. ಯಾವಾಗ ಈ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತಲ್ಲ ಸೊ ಇದನ್ನ ಚಂದ್ರನ ಉಚ್ಚ ಸ್ಥಾನ ಅಂತ ಕರಿತೀವಿ. ಚಂದ್ರನ ಉಚ್ಚ ಸ್ಥಾನ. ಆಕ್ಚುಲಿ ಇದನ್ನ ಅಪೋಜಿ ಅಂತ ಕರಿತೀವಿ. ಇಲ್ಲಿ ಜಿ ಅಂದ್ರೆ ಅರ್ಥ, ಯಾಕಂದ್ರೆ ಪೇರೆಂಟ್ ಆಬ್ಜೆಕ್ಟ್ ನಮಗೆ ಮಾತೃ ಸ್ಥಾನದಲ್ಲಿ ಭೂಮಿ ಇದೆ, ಯಾಕಂದ್ರೆ ಭೂಮಿಯ ಗುರುತ್ವಾಕರ್ಷಣೆಗೆ ಚಂದ್ರ ಒಳಪಟ್ಟಿರೋದ್ರಿಂದ ಇಲ್ಲಿ ನಾವು ಜಿ ಅಂತ ಬಳಸ್ತೀವಿ. ಸೊ ಅಪೋಜಿ, ಚಂದ್ರ ಭೂಮಿಗೆ ಹತ್ತಿರದಲ್ಲಿದ್ದಾನಂತ, ದೂರದಲ್ಲಿದ್ದಾನಂತ ಅರ್ಥ. ಇನ್ ಬಿಟ್ರೆ ಪೆರಿಜಿ ಅಂತ ಬಂದ್ರೆ ಪೆರಿಜಿ ನಿಯರ್ನೆಸ್. ಇವತ್ತೇನಾಗುತ್ತೆ ಚಂದ್ರ ಭೂಮಿಗೆ ಹತ್ತಿರದಲ್ಲಿ ಕಾಣಿಸ್ಕೊಳ್ತಾನೆ, ಇಲ್ಲಿ ತುಂಬಾ ದೂರದಲ್ಲಿ ಕಾಣಿಸ್ಕೊಳ್ತಾನೆ, ಅದಕ್ಕೆ ಉಚ್ಚ ಸ್ಥಾನ. ಡಿಸ್ಟೆನ್ಸ್ ಯಾಕಂದ್ರೆ 4,10,000 ಇದೆ, ಇಲ್ಲಿ ಕಡಿಮೆ ಆದಾಗ 3,80,000 ಇರುತ್ತೆ. ಸೊ ಹಂಗಾಗಿ ಆವರೇಜ್ ಬಂದಾಗ ನಾವು 4 ಲಕ್ಷ ಕಿಲೋಮೀಟರ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಗ್ರೀನ್ವಿಚ್ ಪ್ರಧಾನ ರೇಖಾಂಶದ ಸಮಯವು ಭಾರತದ ಪ್ರಧಾನ ವೇಳೆಗಿಂತ, ಹೌದಾ? ದ ಟೈಮ್ ಆಫ್ ಗ್ರೀನ್ವಿಚ್ ಪ್ರೈಮ್ ಲಾಂಗಿಟ್ಯೂಡ್ ಇಸ್ ಹೈಯರ್ ದನ್ ದಟ್ ಆಫ್ ದಿ ಪ್ರೈಮ್ ಟೈಮ್ ಆಫ್ ಇಂಡಿಯಾ. ಸೊ ಅಂದ್ರೆ ಲಂಡನ್ ಹತ್ರ ಮಧ್ಯಾಹ್ನ 12 ಗಂಟೆ ಆಗಿದ್ರೆ ಸೊ ನಮಗೆ ಇಲ್ಲಿ 82.5 ಈಸ್ಟ್ ಲಾಂಗಿಟ್ಯೂಡ್ ಹತ್ರ ಏನಾಗುತ್ತೆ 5 hours 30 minutes ಹೆಡ್ ಆಗಿದೆ. ಬಟ್ ಇಲ್ಲಿ ಕೇಳ್ತಿರೋದು ಕಂಪ್ಯಾರಿಸನ್ ಗ್ರೀನ್ವಿಚ್ ಮೀನ್ ಪ್ರಧಾನ ರೇಖಾಂಶ ಭಾರತದ ಪ್ರಧಾನ ಬೆಳೆಗಿಂತ ಏನಾಗುತ್ತೆ ಹಿಂದಿದೆ. ಸೊ ಎಷ್ಟು ಗಂಟೆ 5.5 hours. ಇಲ್ಲಿ 12 ಗಂಟೆ ಆಗಿದ್ರೆ ನಮಗೆ 5:30 ಆಗಿದೆ, ನಮಗೆ 5:30 ಆಗಿದ್ರೆ ಇವರಿಗೆ 12 o'clock, ಅಂದ್ರೆ 5.5 hours ಏನಾಗುತ್ತೆ ಬಿಹೈಂಡ್ ಆಗಿದೆ. ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಅಂತ ಬಂದ್ರೆ 5.5 ಗಂಟೆ ಹಿಂದೆ ಇದೆ ಅಂತ ಹೇಳ್ಬೋದು. 5.5 hours ಬಿಹೈಂಡ್ ಫ್ರಮ್ ದಿ ಪ್ರೈಮ್ ಮೆರಿಡಿಯನ್ ಆಫ್ ಇಂಡಿಯಾ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಗಿಂತ ಸೊ ಇಲ್ಲಿ 12 o'clock. ಸೊ ನಮಗೆ ಇದು 5.5 hours 5:30 PM ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇಟ್ ಈಸ್ ಬಿಹೈಂಡ್, ಯಾಕಂದ್ರೆ ಟುವರ್ಡ್ಸ್ ನಾವು ವೆಸ್ಟ್ ಕಡೆ ಹೋಗ್ತಾ ಹೋದಂಗೆ ಏನಾಗುತ್ತೆ ಟೈಮ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಂಗಾಗಿ ಕಂಪೇರ್ ಟು ಇಂಡಿಯಾ ಪ್ರೈಮ್ ಮೆರಿಡಿಯನ್ ಆಫ್ ದಿ ಲಂಡನ್ ಇಸ್ 5.5 hours ಬಿಹೈಂಡ್, 5.5 ಗಂಟೆ ಹಿಂದ್ಗಡೆ ಇದೆ. ಮುಂದಿನ ಪ್ರಶ್ನೆ, ಚಂದ್ರನ ಮೇಲ್ಮೈನಲ್ಲಿ ಆನ್ ದಿ ಸರ್ಫೇಸ್ ಆಫ್ ದಿ ಮೂನ್ ಒಂದು ವಸ್ತುವಿನ ರಾಶಿ ಹೆಚ್ಚಾಗಿದ್ದರೂ ಅದರ ತೂಕ ಕಡಿಮೆ ಎನಿಸುತ್ತದೆ.
ವಸ್ತುವಿನ ರಾಶಿ ಮತ್ತು ತೂಕದಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ. ವಸ್ತುವಿನ ರಾಶಿ ಹಾಗೆ ಇದ್ದರೂ ಅದರ ತೂಕ ಕಡಿಮೆ ಆಗುತ್ತದೆ. ಒಂದು ವಸ್ತುವಿನ ರಾಶಿ ಕಡಿಮೆ ಇದ್ದರೂ ಅದರ ತೂಕ ಹೆಚ್ಚಾಗುತ್ತದೆ. Even if the mass of the object increases, its weight decreases. Nothing changes in the mass and weight of the object. Even if the mass of the object remains same, its weight decreases. Even if the mass of an object is less, its weight increases. So note an explanation. ಸೊ ಬೇಸಿಕಲಿ ಏನಾಗುತ್ತೆ, ಮೋನೋಫಾಸಿಲ್ ಪ್ಲಾನೆಟ್ ಅಂತ ಗೊತ್ತು. ಚಂದ್ರ ಭೂಮಿಯ ಪಳೆಯುಳಿಕೆ ಗ್ರಹ ಅಂತ ಗೊತ್ತು. ಸೊ ಗಾತ್ರದಲ್ಲಿ ಬಂದಾಗ ಭೂಮಿಯಲ್ಲಿ 4ರಲ್ಲಿ 1ರಷ್ಟಿದೆ, ಅಂದ್ರೆ 4 ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗದಷ್ಟು ಚಂದ್ರ ಕಾಣಿಸ್ಕೊಳ್ತಾನೆ. ಸೊ ಗ್ರಾವಿಟಿ ಅಂತ ಬಂದಾಗ ಭೂಮಿಯ 6 ಭಾಗದಲ್ಲಿ 1 ಭಾಗದಷ್ಟು ಗ್ರಾವಿಟಿ ಇದೆ. ಸೊ ಈ ಕಾರಣಕ್ಕೆ ಏನಾಗುತ್ತೆ, ಚಂದ್ರನ ಮೇಲ್ಗಡೆ ನಾವು ನಿಂತ್ಕೊಂಡಾಗ ಭೂಮಿಗಿಂತ ಗ್ರಾವಿಟಿ ಕಡಿಮೆ ಇರೋದಕ್ಕೆ, ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇರೋದಕ್ಕೆ ಏನಾಗುತ್ತೆ, ನಾವು ನೇರವಾಗಿ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಸೊ ಏನಾಗುತ್ತೆ, ನಾವಿಲ್ಲಿ ಜಂಪ್ ಆಗ್ತಾ ಇರ್ತೀವಿ. ಇಲ್ಲಿ ಕಾಲಿಟ್ರೆ 1-2-3 ಅಡಿ ಮುಂದ್ಗಡೆ ಬಂದ್ಬಿಟ್ಟು ಲ್ಯಾಂಡ್ ಆಗ್ತಾ ಇರ್ತೀವಿ. ಸೊ ಹಂಗಾಗಿ ಏನಾಗುತ್ತೆ, ಮಾಸ್ ನಮ್ದು ಸೇಮ್ ಆಗಿದ್ರು ಕೂಡ ಏನಾಗುತ್ತೆ, ಗುರುತ್ವಾಕರ್ಷಣ ಶಕ್ತಿ ಅತಿ ಕಡಿಮೆ ಅನ್ಸುತ್ತೆ. ಓಕೆ, ಸೊ ಹಂಗಾಗಿ even if the mass of an object increases, its weight decreases. ಸೊ ತೂಕ ಏನಾಗುತ್ತೆ, ನಮಗೆ ಕಡಿಮೆ ಅನ್ಸುತ್ತೆ. ಹಂಗಾಗಿ ನಾವೇನಾಗುತ್ತೆ, ಚಂದ್ರನ ಮೇಲೆ ನೇರವಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ಸ್ವಲ್ಪ ಲೈಟ್ ಆಗಿ ಏನಾಗುತ್ತೆ ಜಂಪ್ ಆಗ್ತಾ ಇರ್ತೀವಿ ಅಂತ ಹೇಳ್ಬೋದು. ಸೊ ಹಂಗಾಗಿ ಇದಕ್ಕೆ ಆಪ್ಷನ್ ಬಂದ್ರೆ ಎ. ಒಂದು ವಸ್ತುವಿನ ರಾಶಿ ಹೆಚ್ಚಾಗಿದ್ರು ಅದರ ತೂಕ ಏನಾಗುತ್ತೆ, ಕಡಿಮೆ ಅನ್ಸುತ್ತೆ. ಯಾಕಂದ್ರೆ ಚಂದ್ರನ ಮೇಲ್ಗಡೆ ಗ್ರಾವಿಟಿ ಕಡಿಮೆ ಇರೋದಕ್ಕೆ ಆತರ ಅನ್ಸೋದು.